ಏನಿದು? ನೀವು ಇವತ್ತು ನಾನು ಯಾವ ಪ್ರೆಸ್ ಮೀಟನ್ನು ಕರೆದಿರ್ಲಿಲ್ವಲ್ಲ? ಸಾರಿ ಸರ್, ನಿಮ್ದೊಂದು ಬೈಟ್ಸ್ ಬೇಕಾಗಿತ್ತು. ನಿನ್ನೆಯಿಂದ ವೇಟ್ ಮಾಡ್ತಾ ಇದ್ವಿ. ಇವತ್ತು ನೀವು ಖಂಡಿತ ಅದ್ರ ಬಗ್ಗೆ ಮಾತಾಡ್ತೀರಾ ಅಂತ ಬಂದ್ಬಿಟ್ವಿ. ಅಲ್ರಿ, ಏನು ವಿಷಯ, ಏನು ಕತೆ? ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ನಾನೇ ಒಳಗಡೆ ಬಿಟ್ಟಿದ್ದೀನಿ ತಂಗ್ಯವ. ಬೇಗ ಮಾತಾಡಿ ಮುಗಿಸ್ಬಿಡ್ಬೇಕು ತಂಗ್ಯವ, ಇಲ್ಲ ಅಂದ್ರೆ ನಾನು ಸಿಕ್ಕಾಕೊಂತೀನಿ. ಅಣ್ಣ, ಬಂದಿರೋ ಮೀಡಿಯಾ ನಮ್ಮನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡುತ್ತೆ ಹೊರತು ಅವ್ರನ್ನ ಎನ್ಕ್ವೈರಿ ಮಾಡೋದಕ್ಕೆ ಬಿಟ್ಕೊಳುತ್ತಾ? ನೀನೇನು ಟೆನ್ಷನ್ ತಗೋಬೇಡ, ನಡಿ. ಈಗ ನಾವು ಮಾಡ್ಬೇಕಾಗಿರೋದು ಏನು ಗೊತ್ತಿಲ್ದಿರೋ ಅವ್ರ ತರ ಅಲ್ಲೋಗಿ ಜಾಯ್ನ್ ಆಗ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಗೀತಾ ಬರೋದನ್ನ ಕಾಯ್ಬೇಕು. ಸರ್, ನಾವು ಕೇಳಕ್ ಬಂದಿರೋದು ನಿಮ್ ರಿಯಾಕ್ಷನ್. ಅದನ್ನ ನನ್ನ ಮಗ ಆಲ್ರೆಡಿ ಕೊಟ್ಟಾಗಿದೆ. ಮಂತ್ರಿ ಮಗನ್ ಮದ್ವೆ ಮಧ್ಯಮ ವರ್ಗದ ಮಹಿಳೆ ಜೊತೆ ಸಿಂಪಲ್ ಆಗಿ ನಡೀತು ಅನ್ನೋದನ್ನ ಹೇಳಿದ್ದು ನಾವೇ. ಈಗ ಅದ್ರ ಬಗ್ಗೆ ನಿಮಗೆ ಯಾಕೆ ಅದ್ರ ಬಗ್ಗೆ ಆಸಕ್ತಿ? ರಾಜ್ಯದ ಜನತೆಗೆ ಇದರಿಂದ ಏನಾದ್ರೂ ಉಪಯೋಗ ಇದೆಯಾ? ಅದನ್ನ ಕ್ಷಣ ಕ್ಷಣ ಸುದ್ದಿ ಮಾಡಿ ದಿನದ 24 ಗಂಟೆನೂ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ನಮ್ಮ ಮುಖಾನ ತೋರಿಸಿ ನೀವೇನ್ ಸಾಧಿಸ್ಬೇಕು ಅಂತ ಇದ್ದೀರಾ? ಓಬಿ ವ್ಯಾನನ್ನ ನಿಲ್ಸ್ಕೊಂಡು ಬ್ರೇಕಿಂಗ್ ನ್ಯೂಸ್ಗೋಸ್ಕರ ನಮ್ಮ ಮನೆ ಮುಂದೆ ಬಂದ್ಬಿಡ್ತೀರಲ್ಲ. ನಮಗೂ ಒಂದು ಖಾಸಗಿ ಜೀವನ ಅಂತ ಇರುತ್ತಲ್ವಾ? ದಯವಿಟ್ಟು ಅದ್ರ ಪಾರ್ಗ್ ಅದನ್ನ ಬಿಟ್ಬಿಡಿ. ಹಾಗಾದ್ರೆ ನಿಮ್ ಮಗನ್ ಮದುವೆ ಮುರಿದು ಹೋಗಿರೋದಕ್ಕೆ ನಿಮ್ದು ಯಾವುದೇ ರೀತಿಯ ರಿಯಾಕ್ಷನ್ ಇಲ್ವಾ ಸರ್? ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಲ್ರಿ. ಮಂತ್ರಿಯಾಗಿ ಸಾರ್ವಜನಿಕ ಜೀವನದಲ್ಲಿ ನನ್ನ ಸೇವೆಯಲ್ಲಿ ಏನಾದ್ರು ಲೋಪ ಆಗಿದೆಯಾ, ನನ್ನಿಂದಾಗ್ಲಿ ಅಥವಾ ನನ್ನ ಕುಟುಂಬದಿಂದಾಗ್ಲಿ ಏನಾದ್ರು ತೊಂದರೆ ಆಗಿದೆಯಾ, ಅದನ್ನ ಕೇಳಿ. ಇದು ನಮ್ಮ ಸಂಸಾರದ ವಿಷಯ. ದಯವಿಟ್ಟು ಇದನ್ನ ಕೇಳ್ಕೊಂಡು ನಮ್ಮ ಮನೆಯವರೆಗೂ ಬರಬೇಡಿ. ವಾನು, ಕಣ್ಮಣಿಗೆ ಕಾಫಿ ತಗೊಂಡ್ ಬರೋದಕ್ಕೆ ಹೇಳು. ಅಲ್ಲ ತಂಗ್ಯವ, ನಂಗೆ ಇವರ ಪ್ರಾಬ್ಲಮ್ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಮ್ಮ ಪ್ರಾಬ್ಲಮ್ ಅಲ್ಲ ಸರ್, ನಿಮ್ಮ ಪ್ರಾಬ್ಲಮ್. ಅದು ಗೀತಾ. ನೋಡ್ರಿ, ಈಗ ಆಗಿರೋದು ಬ್ರೇಕಪ್, ಅದು ನಿಮ್ಗೆ ಈಗಾಗಲೇ ಸಿಕ್ಕಿರುವಂತಹ ನ್ಯೂಸು. ಇದ್ರ ಮೇಲೆ ನಿಮ್ಗೆ ಇನ್ನೇ ನ್ಯೂಸ್ ಬೇಕು? ಅವರೇ ಅಲ್ವಾ ಗೀತಾ? ಮೇಡಮ್ 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 ನೋಡಿ, ನಿಮ್ ರಿಯಾಕ್ಷನ್ ಏನ್ ಹೇಳಿ? ಇವಳು ನೀನೀಗ ಏನೂ ಮಾತಾಡಕ್ ಹೋಗ್ಬೇಡ, ಯಾಕಂದ್ರೆ ನಾವೇನ್ ಮಾತಾಡ್ಬೇಕು ಅದನ್ನೆಲ್ಲ ಪ್ರೆಸ್ನವ್ರ ಮುಂದೆ ಮಾತಾಡಾಗ ಹೋಗಿದೆ. ಈಗ ಅವಳು ಏನು ಬಾಣ ಬಿಡ್ತಾಳೆ ಅಂತ ನೋಡೋಣ, ಅದಕ್ಕೆ ಪ್ರತಿ ಬಾಣ ಏನು ಬಿಡೋದು ಅಂತ ಯೋಚನೆ ಮಾಡೋಣ. ಅವಳು ಖಂಡಿತವಾಗ್ಲೂ ಏನಾದ್ರೂ ಒಂದು ಮಾತಾಡೇ ಆಡ್ತಾಳೆ, ಅದಕ್ಕೆ ಕೌಂಟ್ರ್ ಏನು ಕೊಡೋದು ಅಂತ ಯೋಚನೆ ಮಾಡಿದ್ರೆ ಸಾಕು. ಅವಳು ಏನು ಮಾತಾಡ್ತಾಳೆ? ಅವಳು ಇನ್ನೇನು ಮಾತಾಡ್ತಾಳಮ್ಮ? ನಾವೇನು ಆರೋಪಿಸಿದ್ದೀವೋ
ಅದೆಲ್ಲ ಸುಳ್ಳು ಅಂತಾಳೆ. ಹಾಗನ್ಲಿ, ಅದಕ್ಕೆ ನನ್ನ ಉತ್ತರ ರೆಡಿಯಾಗಿದೆ. ಸುಶೀಲಾ, ಏ ಸುಶೀಲಾ, ಬಾರೆ ಇಲ್ಲಿ ನೋಡು. ಅಯ್ಯೋ ಬೇಗ ಬೇಗ ಬಾರೆ, ಒಳ್ಳೆ ಆಮೆ ಬಂದಂಗೆ ಬರ್ತೀಯ. ಬಾರೆ ಇಲ್ಲಿ ನೋಡೆ. ನಿನ್ನ ಮಗಳು ಬೇರೆ ದಾರಿ ಹಿಡಿಲಿಲ್ಲ, ಬದುಕೋ ದಾರಿ ಹಿಡಿದ್ಲು. ಅಂದ್ರೆ ನಾನು ಹೇಳಿದ ಮಾತು ಯಾಕೆ ಕೇಳಬೇಕು ಅಂತ ಅವಳು ಗಂಡನ ಮನೆ ಕಡೆ ತಿರುಗಿ ನೋಡಲ್ಲ ಅನ್ಕೊಂಡಿದ್ದೆ. ಆದ್ರೆ ನೇರವಾಗಿ ಗಂಡನ ಮನೆಗೆ ಹೋಗಿದ್ದಾಳೆ. ಇಲ್ಲಿ ನೋಡೆ ನ್ಯೂಸು. ಪಾಪ ಅಲ್ಲಿ ಏನಾಗುತ್ತೋ ಏನೋ. ಏನಾದ್ರೂ ಆಗ್ಲಿ ಕಣೆ, ಅಲ್ಲಿಗೆ ಹೋಗೋದಕ್ಕೆ ಗಟ್ಟಿಯಾಗಿ ಮನಸ್ಸು ಮಾಡಿದಾಳೆ ಅಂದ್ರೆ ಮುಗೀತು. ಆದ್ರಿಂದ ಮಿಸ್ ಆಗೋ ಅವಕಾಶ ಮಿಸ್ ಆಗೋಲ್ಲ ಅಂತಾಯ್ತು. ಅಂದ್ರೆ ನಮ್ಮ ಗೀತನ್ ಪಾಲಿಗೆ ಅವಮಾನ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತೀರಾ? ಆಗ್ಲಿ ಬಿಡೆ, ಅವಮಾನ ಆಗ್ಲಿ ಬಿಡು. ಬೇಕಾದ್ರೆ 2 ಏಟ್ ಬೀಳ್ಲಿ, ಒಟ್ಟಲ್ಲಿ ಅವಳು ಆ ಮನೆಗೆ ಹೋಗ್ಬೇಕು ಅಷ್ಟೇ. ಯಾವ ಮನೆ ಬೇಡ ಅಂತಿದ್ಯೋ ಆ ಮನೆಗೆ ಹೋಗಿ ಬಾಗಿಲು ತಟ್ಟೋದು ಕಷ್ಟ ರೀ. ಕಷ್ಟನ ಇಷ್ಟ ಅಂತ ಸ್ವೀಕರಿಸೋ ಬುದ್ಧಿ ನಿನ್ನ ಮಗಳಿಗಿದೆ ಬಿಡೆ. ಆದ್ರೆ ಅಲ್ಲಿ ಅವಳ ಸ್ವಾಭಿಮಾನ ಸೋಲುತ್ತಲ್ಲ ರೀ. ಸೋತ್ರೆ ಮಾತ್ರ ಆ ಮನೆ ಬಾಗಿಲು ತೆಗೆಯುತ್ತೆ. ಈಗ್ಲೂ ನಾನೇ ಸರಿ, ಆ ಮನೆಯವ್ರು ತಪ್ಪು ಮಾಡಿದ್ರು ಅಂತ ಮಾತಾಡಿದ್ರೆ ಕೆನ್ನಾಗಿ ಬೀಳುತ್ತೆ. ಅಂತ ತಪ್ಪನ್ನ ನಿನ್ನ ಮಗಳು ಮಾಡದೇ ಇರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊ ಹೋಗು, ಒಳ್ಳೇದಾಗುತ್ತೆ. ಹೋಗೆ ಸುಶೀಲಾ. ಬೇಕಾದ್ರೆ ಇವತ್ತು ನಾನು ಊಟಕ್ಕೆ ಹಾಕೊಳ್ಳೋ ತುಪ್ಪ ತ್ಯಾಗ ಮಾಡ್ತೀನಿ. ಆ ತುಪ್ಪದಿಂದ ದೇವ್ರಿಗೆ ದೀಪ ಹಚ್ಚು. ಅದಕ್ಕಾದ್ರೂ ಆ ಭಗವಂತ ಕರಗಿ ಗೀತಾಗೆ ಒಳ್ಳೆ ಬುದ್ಧಿ ಕೊಡ್ತಾನ ನೋಡೋಣ. ದೇವ್ರೇ, ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಮನೆ ಸೇರಿಸ್ಬಿಡಪ್ಪ. ಯಾಕೆ ಮೇಡಮ್ ಏನು ಮಾತಾಡ್ತಾ ಇಲ್ಲ? ಈ ಮನೆ ಬೀಗದ ಕೀ ಕೇಳಿದ್ರಂತೆ, ನಿಮ್ಮ ಅತ್ತೆಗೆ ಒದ್ಬಿಟ್ಟು ಹೋದ್ರಂತೆ, ಹೌದಾ? ತಂಗಿಯವ, ಆದ ವಿಷಯನ ಅವರೇ ಕೇಳ್ತಿದ್ದಾರೆ. ಅದಕ್ಕೆ ಅಲ್ಲ ಅನ್ನೋ ಉತ್ತರ ಅವಳ ಬಾಯಿಂದ ಬಂದಾಗ ಏನ್ ಮಾತಾಡ್ಬೇಕು ಅಂತ ನೀನು ಯೋಚನೆ ಮಾಡಿ. ಉತ್ತರ ರೆಡಿಯಾಗಿದೆ ಅಣ್ಣ. ಅವಳು ಅಲ್ಲ ಅನ್ಲಿ. ನೀವ್ ಈ ರೀತಿ ಅಂದು ಗಂಡನ್ ಬಿಟ್ಟು ಹೊಸಲ್ ದಾಟಿ ಹೋದದ್ದು ಸುಳ್ಳು ಅಂತೀರಾ? ಮಾಮ, ಇದಕ್ಕೆ ಖಂಡಿತ ಅಲ್ಲ ಅಂತಾಳೆ. ನನ್ನ ಮಾತು ನಡೆದ ಈ ಮನೆ ಬೇಕಾಗಿಲ್ಲ ಅಂತ ಸಂಬಂಧನ ಒದ್ದು ಹೋಗಿದ್ದು ಸರಿನಾ ಮೇಡಮ್? ನಿಮ್ಮ ಅತ್ತೆಯವರು ಗೀತ ನನ್ನ ಸೊಸೆಯಾದ್ರು ಮಗಳಿಗಿಂತ ಹೆಚ್ಚು ಅಂತ ಅವ್ರು ಅಂದ್ಕೊಂಡಿದ್ರು. ಆದ್ರೆ ಒಬ್ಳು ಮಗಳು ತಾಯಿಗೆ ಇಂಥ ದ್ರೋಹ ಬಗೀತಾಳೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಇದಕ್ಕೆ ನೀವು ಏನ್ ಹೇಳ್ತೀರಾ? ತಂಗಿಮ್ಮ, 100% ಗೀತಾ ಈ ಮಾತಿಗೆ ತಿರುಗಿ ಬೀಳೋದು ಗ್ಯಾರಂಟಿ. ಮಾತಾಡೆ ಗೀತಾ, ಈಗ ನೀನು ಅಬ್ಬರ್ಸಿ ಬೊಬ್ಬಿರಿಬೇಕು. ಕಿರ್ಚಾಡೆ, ಎಗರಾಡು, ನಾವ್ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳು. ಯಾಕೆ ಮೇಡಮ್ ಏನು ಮಾತಾಡ್ತಿಲ್ಲ? ನೀವ್ ಈ ರೀತಿ ಸುಮ್ಮನೆ ಇದ್ರೆ ನಾವ್ ಏನಂತ ತಿಳ್ಕೋಬೇಕು? ಗಂಡ ಬಿಟ್ಟು ಹೊಸಲು ದಾಟಿ ಮನೆ ಹೋಗಿದ್ದು ಸುಳ್ಳ? ಇಲ್ಲ ಸರ್, ಯಾವುದು ಸುಳ್ಳಲ್ಲ, ಪ್ರತಿಯೊಂದೂ ಸತ್ಯ. ಯಾವ ಮನೆ ಈ ಮಿಡಲ್ ಕ್ಲಾಸ್ ಹೆಣ್ಣಿಗೊಂದು ಮರ್ಯಾದೆ ಕೊಟ್ಟು ಸೊಸೆಯಾಗಿ ಸ್ವೀಕರಿಸ್ತೋ, ಈ ಮನೇಲಿ ನಾನು ದಿಮಾಕ್ ಮಾತುಗಳನ್ನ ಆಡ್ಬಿಟ್ಟೆ ಸರ್. ಯಾವ ಮನೆಗ್ ನನ್ ಸಾಯೋ ತನಕ ಋಣಿಯಾಗಿರ್ಬೇಕಾಗಿತ್ತೋ, ಈ ಮನೇಲಿ ನನ್ ಸ್ವಾಭಿಮಾನದ ಹೆಸರು ಇಟ್ಕೊಂಡು ಇಲ್ಲದೆಲ್ಲ ಮಾತಾಡ್ಬಿಟ್ಟೆ ಸರ್.
ಒಂದ್ ಸಣ್ಣ ಸಿಟ್ಟು ಸರ್, ಒಂದ್ ಸಣ್ಣ ಸಿಟ್ಟು ಬಿಸಿ ರಕ್ತದ ಜೊತೆ ಸೇರ್ಕೊಂಡು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಟೆ ಸರ್. ಇದ್ ಎಂತ ಮನೆ? ಸಮಾಜದ ಕಣ್ಣೀರ್ ಒರ್ಸೋ ಹೃದಯವಂತ ರಾಜಕಾರಣಿ ಮಂತ್ರಿ ಸೂರ್ಯಪ್ರಕಾಶ್ ಅವ್ರು ಇರೋ ಮನೆ ಇದು. ಇವತ್ ನಾನ್ ಮಾಡಿದ ಎಡವಟ್ಟಿಂದ ಮೀಡಿಯಾದವ್ರು ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರೆ ಅದಕ್ ಕಾರಣ ನಾನು ಸರ್, ನಾನು. ನನಗ್ ಕ್ಷಮಿಸಿ ಮಾವ, ನನಗ್ ಕ್ಷಮಿಸಿ. ಗೀತಾ, ಏನ್ ತಂಗೆ ಮನೆದು ಟೋಟಲ್ ಆಗಿ ಡ್ರಾಮಾನ ಟ್ವಿಸ್ಟ್ ಮಾಡಿ ಬಿಸಾಕ್ಬಿಟ್ಲಲ್ಲ. ಏನು ಮಗ, ಗೀತಾ ಈ ರೇಂಜ್ ಗಿಡ್ದೋದ್ಲಾ? ಮಾತೆತ್ತಿದ್ರೆ ಮೆರಿತಾ ಇದ್ಲು, ಇವಾಗ ನೇರವಾಗಿ ಹೋಗಿ ಅವ್ರ ಮನೇಲೆ ಕಾಲಿಟ್ಕೊಂಡಿದ್ದಾಳೆ. ಉಳಿಯೋಕೆ ಬೇರೆ ಎಲ್ಲೂ ಜಾಗ ಇಲ್ಲ ಅಂದ್ಮೇಲೆ ಸೋಲ್ಬೇಕಾದದ್ದು ಸಹಜ ಮಗ. ಹಾಗಾದ್ರೆ ಇಷ್ಟು ದಿವಸ ಗೆದ್ದೆ ಅಂತ ಬೀಗ್ತಿದ್ದವಳು ಈಗ ಸೋತ್ಕೊಂಡು ಸತ್ಕೊಂಡು ಆ ಮನೇಲೆ ಇರ್ತಾಳ. ಹೇಗಿರ್ತಾಳೆ ಅನ್ನೋದು ಬೇರೆ ವಿಷಯ ಗುರು, ಆದ್ರೆ ಅವಳು ವಿಜಿಮಲ್ಲಿ ಇರಬಾರ್ದು. ನಿನಗೇನೋ ಪ್ರಾಬ್ಲಮ್ಮು? ಜಿರಳೆ ನಮ್ಗೇನು ಮಾಡಲ್ಲ ಅಂತ ಗೊತ್ತು, ಆದ್ರೂ ನಮ್ಮ ಮೈ ಮೇಲೆ ಬಿಟ್ಕೊಂಡು ಸುಮ್ಮನೆ ಇರಕ್ಕಾಗತ್ತೆ ಹೇಳು ಗುರು? ಮಗ, ನೀನ್ ಹೇಳೋದ್ರಲ್ಲೂ ಒಂದ್ ಪಾಯಿಂಟ್ ಇದೆ, ಆದ್ರೆ ನನ್ಗನ್ಸೋದಿಷ್ಟೇ, ಗೀತಾ ಆ ಮನೆಯಲ್ಲೇ ಇದ್ರೆ ವಿಜಿ ಗಮನ ಅವಳು ಏನ್ ಮಾಡ್ತಾಳಂತ ಇರುತ್ತೆ, ಇಲ್ಲ ಅವಳಿಗೆ ಏನಾದ್ರೂ ಮಾಡ್ಬೇಕಂತ ಇರುತ್ತೆ. ನಿಜ ಕಣೋ, ಮೊದ್ಲಾದ್ರೆ ಪಾರ್ಟಿ ಔಟಿಂಗು ಅಂತ ಆರಾಮಾಗಿ ಓಡಾಡ್ತಿದ್ವಿ, ಆದ್ರೆ ಈಗ ಆ ಗೀತಾ ಕಟ್ಟ ಶುರುವಾದ್ಮೇಲೆ ಯಾವಾಗ್ಲೂ ಅವಳದೇ ವಿಷಯ. ಈಗ ನಮ್ ವಿಜಿ ಮಾಡ್ಬೇಕಿರೋ ಕೆಲ್ಸ ಕಾಲಿಡಿಯೋಕ್ ಬಂದವಳನ್ನ ಒದ್ದು ಮನೆಯಿಂದ ಆಚೆ ಹಾಕೋದು. ಕಾಲಕ್ ಬಿದ್ದ ತಕ್ಷಣ ಮಾಡಿರೋ ತಪ್ಪನ ಮರ್ತು ಯಾರು ಕ್ಷಮಿಸಲ್ಲ ಗಿರಿ.